ಸರ್ ಎ ಸ್ಟಾರು 1,40,000 ಕೊಡ್ತೀನಿ. ಶಿಫ್ಟು ಬುಕ್ಕ ಐತೆ. ಬೆಲಿನೋ 160 ಕೊಡ್ತೀನಿ. ರ್ಯಾಪಿಡು ನಿಮಗೆ 410 ಕೊಡ್ತೀನಿ. ಸೂಪರ್ಬು 340 ಕೊಡ್ತೀನಿ. ಸರ್ i10 285 ಲ್ಯಾಕ್ ಕೊಡ್ತೀನಿ. 2.85 ಲ್ಯಾಕ್ ಕೊಡ್ತೀನಿ. ಮಾನ್ಸಾ 1,40,000 ಕೊಡ್ತೀನಿ. ಸ್ಯಾಂಟ್ರೋ 1,50,000 ಕೊಡ್ತೀನಿ. ಡಸ್ಟರ್ ಟಾಪ್ ಎಂಡ್ ಮಾಡಲು ನಿಮಗೆ 420 ಕೊಡ್ತೀನಿ. ಎಕೋ ಸ್ಪೋರ್ಟ್ಸು 420 ಕೊಡ್ತೀನಿ. ಇದೂ ಸರ್ ಪೋಲೋ 265 ಕೊಡ್ತೀನಿ. i10 150 ಕೊಡ್ತೀನಿ. ವೆಂಟೋ ಕೊಡ್ತಾ ಇದ್ದೀನಿ 410ಗೆ. ಸರ್ ನಮ್ಮ ಕಡೆ ಓವರ್ ಆಲ್ ಸ್ಟಾಕು 30ಇಂದ 35 ವೆಹಿಕಲ್ ಐತೆ. ಅದರ್ ಮಲ್ಟಿ ಬ್ರ್ಯಾಂಡ್ ವೆಹಿಕಲ್ ಸಿಗುತ್ತೆ ನಿಮಗೆ. ಅದರ್ ಸ್ಟೇಟ್ ಬೇಕಂದ್ರೆ ಕೊಡ್ತೀನಿ. ಕರ್ನಾಟಕ ಪ್ಯೂರ್ ಕರ್ನಾಟಕ ಬೇಕಂದ್ರೆ ಪ್ಯೂರ್ ಕರ್ನಾಟಕ ವೆಹಿಕಲ್ ಕೊಡ್ತೀನಿ ಸರ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ MVP ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೆಂಗಳೂರಿನ ಬನ್ನೇರುಘಟ್ಟ ಹತ್ರ ಇರೋ ಹೈಲೈನ್ ಕಾರ್ಸ್ಗೆ ಬಂದಿದ್ದೀನಿ. ಆಲ್ರೆಡಿ 1 ಮಂತ್ ಬ್ಯಾಕ್ ವಿಡಿಯೋ ಮಾಡಿದ್ದೆ. ಆ ಸ್ಟಾಕ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. ಇವತ್ತು ಎಗೇನ್ ಮತ್ತೆ ಹೈಲೈನ್ ಕಾರ್ಸ್ಗೆ ಬಂದಿದ್ದೀನಿ. ಎಲ್ಲ ಲೋ ಬಡ್ಜೆಟ್ ಕಾರ್ ತರಿಸಿದ್ದೀವಿ, ಬನ್ನಿ ಸರ್ ಅಂತ ಹೇಳಿದ್ದಾರೆ. ಸೊ ನಮ್ಮ ಜೊತೆಗೆ ಎಲ್ಲ ಡೀಟೇಲ್ಸ್ನ ಕೊಡೋದಕ್ಕೆ ಅಕಿಬ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೆಂಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಸರ್. ಯಾವ ತರ ಕಾರ್ಗಳು ಕೊಡ್ತಾ ಇದ್ದೀರಾ ಸರ್? ಈ ಸತಿ ನಮ್ಮ ಕಡೆ ಬಂದ್ಬಿಟ್ಟು 1.2 lakhs ಇಂದ ನಿಮ್ಗೆ ಸ್ಟಾರ್ಟ್ ಆಗುತ್ತೆ. 1,20,000 ಸ್ಟಾರ್ಟ್ ಆಗುತ್ತೆ. ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ಅಪ್ ಟು ಎಲ್ಲಿವರೆಗೂ ಇದೆ? ಅಪ್ ಟು ನಿಮಗೆ ಈ ಸೆಗ್ಮೆಂಟ್ ಬಂದ್ಬಿಟ್ಟು 5.5 lakh ಅಲ್ಲಿ ನಿಮ್ಗೆ MUV ಸೆಗ್ಮೆಂಟ್ ಕೊಡ್ತಾರೆ. 5 ಲಕ್ಷದೊಳಗಡೆ 5 ಲಕ್ಷ ಒಳಗಡೆ SUV ಕಾರ್ಗಳೆಲ್ಲ ಇದಾವೆ. ಅದೇ ಸರ್ 4 ಲಕ್ಷ ಕೊಡ್ತೀನಿ ನಾನು ಗಾಡಿ. ಹೌದು ಸೂಪರ್ ಸರ್. ಇದನ್ನೇ ಚಾಲೆಂಜಿಂಗ್ ಬಜಾರಲ್ಲಿ ಚಾಲೆಂಜಿಂಗ್ ಮಾಡಿ ಒಳ್ಳೊಳ್ಳೆ ಪ್ರೈಸ್ ಅಲ್ಲಿ ದೊಡ್ಡ ದೊಡ್ಡ ಗಾಡಿಗಳು ಎಲ್ಲದನ್ನು ಕೊಟ್ರೆ ಮಾತ್ರ ಇವತ್ತು ಫೀಲ್ಡ್ ಅಲ್ಲಿ ಹೆಸರು ಮಾಡಕ್ ಸಾಧ್ಯ. ಸೊ ಆತರ ಕೊಡ್ತಾ ಇದ್ರೆ ಇನ್ನು ಮುಂದುವರಿರಿ. ಹಾಗೇನೆ ಲೋನ್ ಯಾರ್ಯಾರಿಗೆಲ್ಲ ಆಗುತ್ತೆ ಸರ್? ವಿತಿನ್ 100 ಕಿಲೋಮೀಟರ್ ಒಳಗಡೆ ಬ್ಯಾಂಗ್ಳೂರ್ ಸರೌಂಡಿಂಗ್ ಅಲ್ಲಿ ಮಾಡಿಸ್ಕೊಡ್ತೀನಿ. ಔಟ್ ಸೈಡ್ ಇದ್ರೆ ಟೈಮ್ ಆಗುತ್ತೆ, ಔಟ್ ಸೈಡ್ ಅವ್ರಿಗೂ ಮಾಡ್ಕೊಡ್ತೀನಿ. ಓಕೆ, ಎಲ್ರಿಗೂ ಮಾಡ್ಕೊಡ್ತೀರಾ? ಪ್ರೊಫೈಲ್ ಚೆನ್ನಾಗಿರ್ಬೇಕು, ಸಿಬಿಲ್ ಚೆನ್ನಾಗಿರ್ಬೇಕು. ಓಕೆ, ಆಫರ್ ಏನಾದ್ರು ಕೊಡ್ತಾ ಇದ್ದೀರಾ ಸರ್? ಈ ಸತಿ ಪ್ರತಿ ಸತಿ ನಾವು ಆಫರ್ ಕೊಟ್ಟಿದ್ದೀವಿ. ಈ ಸತಿನೂ ಆಫರ್ ಕೊಡ್ತೀನಿ. ನಮ್ಮ ಕಡೆಯಿಂದ ಫಿಕ್ಸ್ ಪ್ರೈಸ್ ಕಸ್ಟಮರ್ ತಗೊಂಡ್ರೆ ಗಾಡಿ ನಿಮ್ಗೆ ಒಂದು 20 ಲೀಟರ್ ಮಾಡಿಸ್ಕೊಡ್ತೀನಿ ಸರ್. ಪೆಟ್ರೋಲ್ ಗಾಡಿ ಇದ್ರೆ ಪೆಟ್ರೋಲ್ ಹಾಕ್ಸ್ಕೊಡ್ತೀನಿ. ಡೀಸೆಲ್ ಗಾಡಿ ಇದ್ರೆ ಏನಿಲ್ಲ ಅಂದ್ರೆ 2,000 ರೂಪಾಯಿ ನಿಮ್ಗೆ ಫ್ಯೂಲ್ ಕೊಡ್ತಾ ಇದ್ದಾರೆ. ಹಾಗೆ ನಿಮ್ಮ ಶೋರೂಮ್ ನ ಲೊಕೇಶನ್ ಹೇಳ್ಬಿಡಿ ಸರ್. ಸರ್ ನಮ್ದು ಹೈಲೈನ್ ಕಾರ್ಸ್ ಅಂತ ಲೊಕೇಶನ್ ಬಂದ್ಬಿಟ್ಟು ಅಕ್ಷಯ್ ನಗರಲ್ಲಿ ಲೊಕೇಟ್ ಆಗಿರೋದು. ನಿಮಗೆ DLF ಮೇನ್ ರೋಡು. ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ಹೌಸ್ ಆಫ್ ಹೀರಾ ನಂದನಿ ಅಪಾರ್ಟ್ಮೆಂಟ್ ಡಯಾಗ್ನಲ್ ಆಪೋಸಿಟ್ ಸಿಗುತ್ತೆ. ಇನ್ನೊಂದು ಲ್ಯಾಂಡ್ ಮಾರ್ಕ್ ಬೇಕಂದ್ರೆ ಮೆಕ್ಡೊನಾಲ್ಡ್, ನೆಕ್ಸ್ಟ್ ಟು ಮೆಕ್ಡೊನಾಲ್ಡ್ಸ್. ಹಾಗೆ ಇಂಜಿನ್ ವ್ಯಾರಂಟಿ, ಗೇರ್ ವ್ಯಾರಂಟಿ ಏನಾದರೂ ಅದು ನಿಮಗೆ ಮೆಕ್ಯಾನಿಕಲ್ ವ್ಯಾರಂಟಿ ಬೇಕಂದ್ರೆ ನಿಮ್ಗೆ ಅಡಿಷನಲ್ ಪೇ ಮಾಡಬೇಕು, ಪ್ಯಾಕೇಜ್ ತೊಗೊಬೇಕು ವೈಸ್ ಡ್ರೈವ್ ಕಡೆಯಿಂದ. ಅಲ್ಲಿ ನಾವು ಮಾಡಿಸ್ಕೊಡ್ತೀವಿ. ಅದು ಅಡಿಷನಲ್ ಚಾರ್ಜಸ್ ಆಗುತ್ತೆ. ಅದು 1 year ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಸಿಗುತ್ತೆ. ಓಕೆ, ನೋಡಿ ಸ್ನೇಹಿತರೆ, ಇವಾಗ ಅಕಿಬ್ ಸರ್ ಏನೇನು ಕಾರ್ಗಳು ಡೀಟೇಲ್ಸ್ ಕೊಡ್ತಾ ಇದ್ದಾರೋ ಆ ಕಾರ್ಗಳಲ್ಲಿ ನಿಮ್ಮ ಬಡ್ಜೆಟ್ಗೆ ಸೂಟಬಲ್ ಆಗ ಕಾರ್ ಏನಾದರೂ ಇಲ್ಲಿದ್ದಲ್ಲಿ ಡಿಸ್ಪ್ಲೇ ಕೆಳಗಿರೋ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಕೇಳಿ. ಹಾಗೆ ಅಡ್ರೆಸ್ ಫುಲ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ತುಂಬ ಜನ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಇದೇಗೆ ವಿಡಿಯೋ ನೋಡ್ತಾ ಇದ್ದೀರೋ ನಾಳೆ ಮಾಡೋ ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಬ್ಸ್ಕ್ರೈಬ್ ಆಗೋದ್ರಿಂದ. ಹಾಗೆಯೇ ತುಂಬ ಬ್ಲೈಂಡಲ್ಲಿ ಎಲ್ಲೂ ಕಾರ್ ತೊಗೋಬೇಡಿ. ಒಬ್ಬ ಗೊತ್ತಿರ್ತಕ್ಕಂಥ ವ್ಯಕ್ತಿನ ಕರ್ಕೊಂಬಂದು ಪೇಷನ್ಸ್ ಇಟ್ಟು ಎಲ್ಲ ನೋಡ್ಬಿಟ್ಟು ಕಾರ್ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್ ಏನು ಗೊತ್ತಾ, ಪ್ರೆಸೆಂಟ್ ಸಿಚುವೇಶನ್ ಅಲ್ಲೂ ನಾವು ಫಿಸಿಕಲ್ ಕಂಡೀಷನ್ ನೋಡ್ಬಿಟ್ಟು ತೊಗೊಂಬರೋದು ವೆಹಿಕಲ್. ನಮ್ಮ ಕಡೆಯಿಂದ ಏನು ವ್ಯಾರಂಟಿ ಇರುತ್ತೆ ಅಂದರೆ ನಿಮಗೆ ಮೀಟರ್ ಗ್ಯಾರಂಟಿ ಇರುತ್ತೆ, ಪ್ಲಸ್ 100% ಆಕ್ಸಿಡೆಂಟ್ ಫ್ರೀ ಗ್ಯಾರಂಟಿ ಇರುತ್ತೆ. ನಿಮಗೆ 2 ಕಡೆ ಮೆಕ್ಯಾನಿಕಲ್ ಬೇಕಂದ್ರೆ ಚಿಕ್ಕ ಪುಟ್ಟ ವೈರಿಂಗು ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ ಗಾಡಿಯಲ್ಲಿ. ಹಳೆ ಗಾಡಿ ಅಂದರೆ ಚಿಕ್ಕ ಪುಟ್ಟ ಕೆಲಸ ಇದ್ದೇ ಇರುತ್ತೆ. ಮೆಕ್ಯಾನಿಕ್ ಕರ್ಕೊಂಡ್ಬನ್ನಿ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಕಡೆ. ಇಲ್ಲ ನಮ್ಮ ಕಡೆ ವ್ಯಾರಂಟಿ ಬೇಕಂದ್ರೆ 1 year ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಮಾಡಿಸ್ಕೊಡ್ತೀನಿ ನನ್ನ ಕಡೆಯಿಂದ. ಸೂಪರ್ ಸರ್, ತುಂಬಾ ಓಪನ್ ಆಗಿ ಯಾವುದೇ ಗಾಡಿ ತೊಗೊಳ್ಳಿ ನಮ್ಮ ಕಡೆಯಿಂದ ಮೀಟರ್ ಗ್ಯಾರಂಟಿ ಇರುತ್ತೆ, ಪ್ಲಸ್ 100% ಆಕ್ಸಿಡೆಂಟ್ ಫ್ರೀ ಗ್ಯಾರಂಟಿ ಇರುತ್ತೆ. ಯಾಕಂದ್ರೆ ಈ ಫೀಲ್ಡ್ ಅಲ್ಲಿ ನಮ್ಮ ಹೆಸರು ಮಾಡಿದೀವಿ ನಾವು, ಆಲ್ರೆಡಿ ರೆಪ್ಯುಟೇಷನ್ ಐತೆ, ಅದ್ ನಾವು ಉಳಿಸ್ಕೊಬೇಕು. ಹೌದು, ಅದರಿಂದ ನಮ್ಮ ಕಡೆಯಿಂದ ನೀವು ಯಾವುದೇ ಗಾಡಿ ತೊಗೊಳ್ಳಿ ಮೆಕ್ಯಾನಿಕ್ ಕರ್ಕೊಂಡ್ ಬಂದು ಚೆಕ್ ಮಾಡ್ಕೊಂಡು ತೊಗೊಂಡೋಗಿ. ನೋಡಿ ಸ್ನೇಹಿತರೆ, ಯಾಕಂದ್ರೆ ಹೃದಯಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಾನು ಏನು ಕೇಳ್ತೀನಿ ಅಂದ್ರೆ ಸರ್, ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರರಾಗಿರ್ಬೇಕು, ಬೇರೆ ಯಾರು ಜವಾಬ್ದಾರ ಆಗಲ್ಲ. ನಾಳೆ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಯಾರು ಜವಾಬ್ದಾರಿ ತಗೊಳಲ್ಲ, ಹೇಳ್ತಾರೆ ನಾನು ತಗೊಂತೀನಿ ಅಂತ. ಬಹಳ ಕಷ್ಟ ಆಗುತ್ತೆ, ಆ ಪ್ರಾಬ್ಲಮೇ ಬೇಡ. ಸೊ ಹಂಗಾಗಿ ನಿಮ್ಮ ದುಡ್ಡಿಗೆ ನೀವೇ ಜವಾಬ್ದಾರಿಯಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಕು ಸರ್, ಮಾಡೋಣ, ಸ್ಟಾರ್ಟ್ ಮಾಡೋಣ, ಬನ್ನಿ ಸರ್. ನೋಡಿ, ಹೈಲೈನ್ ಕಾರ್ಸ್ ಅಲ್ಲಿ ಇವತ್ತು ಮೊದಲನೇ ಗಾಡಿ ಸ್ಕೋಡಾ ಲಾರಾ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು?
ಸರ್ ಇದು 2012 ಮಾಡಲು ಸಿಂಗಲ್ ಓನರು 1,30,000 ರೆಕಾರ್ಡೆಡ್ ಓಡೈತೆ ಡೀಸೆಲ್ ವೇರಿಯಂಟ್ ಸರ್ ಟಾಪ್ ಎಂಡು. ಓಕೆ ಸ್ನೇಹಿತರೆ, ಟೈರ್ ಕಂಡೀಷನ್ ನೋಡ್ತಾ ಇದ್ದೀರಾ, ಒಂದು 50 to 60% ಟೈರ್ ಕಂಡೀಷನ್ ಇದೆ. ಕಂಪ್ನಿ ಫಿಟೆಡ್ ಮ್ಯಾಗ್ ವೀಲ್ ಬರುತ್ತೆ. ಬಾಡಿ ಲೈನ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ. ಇಂಟೀರಿಯರ್ ವಿಚಾರಕ್ಕೆ ಬಂದರೆ ನಿಮಗೆ AC ಬರುತ್ತೆ, ಹಾಗೆ ಲೆದರ್ ಸೀಟ್ಸ್ ಬರುತ್ತೆ, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್ನು, ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ 2 ಏರ್ ಬ್ಯಾಗ್ ಬರುತ್ತೆ ಸ್ನೇಹಿತರೆ, ಡಿಫಾಗರ್ ಕೂಡ ಬರುತ್ತೆ. ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಸರ್ ಇದು ಬಂದ್ಬಿಟ್ಟು ನಿಮಗೆ 4,45,000 ಕೋಟ್ ಮಾಡ್ತಾ ಇದ್ದೀವಿ. ಒಂದು 410ಗೆ ಫೈನಲ್ ಮುಗಿಸ್ಕೊಡ್ತೀನಿ ಸರ್. 4,10,000 ಸ್ಕೋಡಾ ಲಾರ ಕೊಡ್ತಾ ಇದ್ದಾರೆ, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀರಾ ಹೇಗೆ? ಫಿಕ್ಸ್ ಪ್ರೈಸ್ ಇರುತ್ತೆ ನಿಮಗೆ. ನಮ್ಮ ಕಡೆಯಿಂದ ಏನಾದರೂ ಬೇಕಂದ್ರೆ ಅಡಿಷನಲ್ ರಬ್ಬಿಂಗ್ ಪಾಲಿಶು ಏನು ಬೇಕು ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಮಾಡಿಸ್ಕೊಡೋಣ. ಓಕೆ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಒಂದು ಫೋಕ್ಸ್ ವ್ಯಾಗನ್ ವೆಂಟೋ ನೋಡ್ತಾ ಇದ್ದೀವಿ. ಯಾವ ಮಾಡೆಲ್ ಸರ್ ಇದು? ಸರ್ ಇದು ವೆಂಟೋ ಕಂಫರ್ಟ್ ಲೈನು 1.6 ಲೀಟರ್ ಇಂಜಿನ್ ಬರುತ್ತೆ. 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಎಷ್ಟು ಓಡಿದೆ ಸರ್? 84,000 ರೆಕಾರ್ಡೆಡ್ ಓಡೈತೆ. ಪೆಟ್ರೋಲ್ ಡೀಸೆಲ್? ಡೀಸೆಲ್ ಸರ್, ಡೀಸೆಲು. ಹಾಗೆ ನೋಡಿ ಟೈರ್ ಕಂಡೀಷನ್ ನೋಡ್ತಾ ಇದ್ರೆ ಒಂದು 40 to 50% ಟೈರ್ ಕಂಡೀಷನ್ ಇದೆ. ಬಾಡಿ ಲೈನ್ ನೋಡೋದಾದ್ರೆ ಒಂದು ಮೇಜರ್ ಆಗಿ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ. ಇಂಟೀರಿಯರ್ ವಿಚಾರಕ್ಕೆ ಬಂದರೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಚೈಲ್ಡ್ ಲಾಕ್ ಬರುತ್ತೆ, ಮಿರರ್ ಅಡ್ಜಸ್ಟಬಲ್ ಬಟನ್ ಬರುತ್ತೆ, ಪವರ್ ಸ್ಟೇರಿಂಗು, ಹಾಗೆ ಮ್ಯೂಸಿಕ್ ಸಿಸ್ಟಮು, AC ಬರುತ್ತೆ, ಲೆದರ್ ಸೀಟ್ಸ್ ಇದೆ ಸ್ನೇಹಿತರೆ. ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ ವೆಂಟೋ? ಸರ್ ಇದು ಬಂದ್ಬಿಟ್ಟು 395 ಕೋಟ್ ಮಾಡ್ತಾ ಇದ್ದೀವಿ. ಒಂದು 375ಗೆ ಫೈನಲ್ ಮುಗಿಸ್ಕೊಡ್ತೀನಿ ಸರ್. ಗಾಡಿ ತುಂಬ ಚೆನ್ನಾಗೈತೆ, ಸಿಂಗಲ್ ಓನರು, ಡೀಸೆಲ್ ವೇರಿಯಂಟು. 375ಗೆ ಮುಗಿಸ್ಕೊಡ್ತೀನಿ ನಾನು. 3,75,000 ನಿಮಗೆ ವೆಂಟೋ ಕೊಡ್ತಾ ಇದ್ದಾರೆ. ಡಿಸ್ಪ್ಲೇ ಕೆಳಗಿರೋ ನಂಬರ್ಗೆ ಫೋನ್ ಮಾಡಿಬಿಟ್ಟು ಕೇಳಿ ಕಾರ್ ಸೇಲ್ ಆಗಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು. ಹಾಗೆ ನೆಕ್ಸ್ಟ್ ವೆಹಿಕಲ್ ಒಂದು i20 ನೋಡ್ತಾ ಇದ್ವಿ. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು 2015 ಮಾಡಲು ಮ್ಯಾಗ್ನಾ ಆಪ್ಷನಲ್. ಇದು ನಿಮಗೆ 3rd ಓನರ್ ಆಗೈತೆ. ರೆಕಾರ್ಡೆಡ್ 95,000 ಓಡೈತೆ, ಡೀಸೆಲ್ ಇಂಜಿನ್ ಇದು. ಓಕೆ ನೋಡಿ ಸ್ನೇಹಿತರೆ, ಟೈರ್ ಕಂಡೀಷನ್ ನೋಡೋದಾದ್ರೆ ಬ್ರ್ಯಾಂಡ್ ನ್ಯೂ ಟೈರ್ ಅಂತಲೇ ಹೇಳ್ಬೋದು, ಅಪೋಲೋ ಬ್ರ್ಯಾಂಡ್ದು. ಹಾಗೆ ಬಾಡಿ ಲೈನ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ. ಇಂಟೀರಿಯರ್ ವಿಚಾರಕ್ಕೆ ಬಂದರೆ ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ. ಇದರಲ್ಲಿ ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಕಂಟ್ರೋಲ್ ಬಟನ್ನು, 4 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್ನು, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ ಸ್ನೇಹಿತರೆ. ಹಾಗೆ ರೇರ್ ವ್ಯೂ ನೋಡೋದಾದ್ರೆ ನಿಮಗೆ ಡಿಫಾಗರು, ವೈಪರು ಏನೂ ಸಿಗೋದಿಲ್ಲ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಮೇಡಮ್ ಸರ್? ಸರ್ ಇದು ಬಂದ್ಬಿಟ್ಟು 550 ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ನಿಮಗೆ ಒಂದು 510ಗೆ ಮುಗಿಸ್ಕೊಡ್ತೀನಿ ಸರ್. ಗಾಡಿ ತುಂಬ ಚೆನ್ನಾಗೈತೆ, ಒರಿಜಿನಲ್ ಕಂಡೀಷನಲ್ಲಿ ಐತೆ, ರಿಪ್ಲೇಸ್ಮೆಂಟ್ ಏನಿಲ್ಲ. ನಿಮಗೆ ಮಾಡಲ್ಲು ಓನರ್ ಬರೀ 3rd ಆಗವ್ರೆ, ಡೀಸೆಲ್ಲು ಒಳ್ಳೆ ಮೈಲೇಜ್ ಬರ್ತೈತೆ. ಓಕೆ, ಫೈನಲ್ ಆಗಿ ಏನು ಪ್ರೈಸ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಒಂದು 510 ಮುಗಿಸ್ಕೊಡ್ತೀನಿ ಸರ್. 5,10,000 ಮುಗಿಸ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಒಂದು ವೈಟ್ ಕಲರ್ ಆಗಿರ್ತಕ್ಕಂಥ ಹ್ಯುಂಡೈ i20 ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಸೊ ಇದು ಪೆಟ್ರೋಲಲ್ಲಿ 2012 ಮಾಡಲು ಸ್ಪೋರ್ಟ್ಸ್ ವರ್ಷನ್, ಸಿಂಗಲ್ ಓನರು, 60,000 ಚೇಂಜ್ ಓಡೈತೆ. ಗಾಡಿ ತುಂಬ ಚೆನ್ನಾಗೈತೆ ಸರ್. ಯಾವ್ದು ಸರ್ ಫ್ಯೂಲ್ ಇಂಜಿನು? ಪೆಟ್ರೋಲಲ್ಲಿ. ಓಕೆ, ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇದ್ದೀರಾ ನೋಡಿ, ಒಂದು 70 to 80% ಟೈರ್ ಕಂಡೀಷನ್ ಇದೆ. ಹಾಗೆ ಬಾಡಿ ಲೈನ್ ನೋಡೋದಾದ್ರೆ ಯಾವುದೇ ರೀತಿ ಮೇಜರ್ ಆಗಿ ಡೆಂಟು ಸ್ಕ್ರಾಚು ಆಗಿಲ್ಲ ಸ್ನೇಹಿತರೆ. ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂದರೆ 4 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಹಾಗೆ ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮು, AC, ಹಾಗೆ ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ವಿತ್ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ನಿಮ್ಗೆ ಇದರಲ್ಲಿ. ಹಾಗೆ ರೇರ್ ವ್ಯೂ ನೋಡೋದಾದ್ರೆ ನಿಮಗೆ ಡಿಫಾಗರ್ ಬರುತ್ತೆ, ಯಾವುದೇ ರೀತಿ ವೈಪರ್ ಬರೋದಿಲ್ಲ. ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಸೊ ಇದು ಬಂದ್ಬಿಟ್ಟು ನಿಮಗೆ 310 ಕೋಟ್ ಮಾಡ್ತಾ ಇದ್ದೀವಿ. 1,285ಗೆ ಫೈನಲ್ ಮುಗಿಸ್ಕೊಡ್ತೀನಿ ಸರ್ ವಿತ್ NOC. ಇದರಲ್ಲೂ 2 ಆಪ್ಷನ್ ಐತೆ. ವಿತ್ NOC ಬೇಕಂದರೆ NOC ಕೊಡ್ತೀನಿ, ರೋಡ್ ಟ್ಯಾಕ್ಸ್ ಬೇಕಂದರೆ ಒಂದು K ನಂಬರ್ ಜೊತೆ ಬೇಕಂದರೆ ಒಂದು 50,000 ಎಕ್ಸ್ಟ್ರಾ ಆಗುತ್ತೆ ಸರ್. ಓಕೆ, 50,000 ಎಕ್ಸ್ಟ್ರಾ. 285ಗೆ ವಿತ್ NOC ಕೊಡ್ತಾರೆ, ಅದಕ್ಕೆ ಎಕ್ಸ್ಟ್ರಾ ಪ್ಲಸ್ 50,000 ಕೊಟ್ಟರೆ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸಿ ಕೊಡ್ತಾರೆ ಸ್ನೇಹಿತರೆ. 12 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಒಂದು ರೆನಾಲ್ಟ್ ಡಸ್ಟರ್ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಸರ್ ಇದು 2012 ಮಾಡಲು 2nd ಓನರ್ ವೆಹಿಕಲ್ಲು. ನಿಮಗೆ RXL 85 PS ಬರುತ್ತೆ ಸರ್. ಇದರಲ್ಲಿ ಎಷ್ಟು ಓಡಿದೆ ಸರ್? ಇದು 64,000 ಓಡೈತೆ. ಡೀಸೆಲ್ ಅಲ್ವಾ? ಡೀಸೆಲಲ್ಲಿ ಗಾಡಿ ತುಂಬ ಚೆನ್ನಾಗೈತೆ. ಟೈರ್ ಕಂಡೀಷನ್ ನೋಡ್ತಾ ಇದೀವಿ ನೋಡಿ, 70 to 80% ಟೈರ್ ಕಂಡೀಷನ್ ಇದೆ. ಕಂಪ್ನಿಯಿಂದ ಬಂದಿರತಕ್ಕಂಥ ಮ್ಯಾಗ್ ವೀಲ್ ಬರುತ್ತೆ. ಬಾಡಿ ಲೈನ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚು ಡೆಂಟು ಆಗಿಲ್ಲ ಇದರಲ್ಲಿ. ಇಂಟೀರಿಯರ್ ವಿಚಾರಕ್ಕೆ ಬಂದರೆ 4 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್ ಸಿಗುತ್ತೆ, ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮು, AC, ಹಾಗೆ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ನಿಮ್ಗೆ ಇದರಲ್ಲಿ. ಹಾಗೆ ಏರ್ ಬ್ಯಾಗ್ ಬರುತ್ತೆ ಸ್ನೇಹಿತರೆ. ಸರ್ ಇದರಲ್ಲಿ ರೇರ್ ವ್ಯೂ ನೋಡೋದಾದ್ರೆ ಡಿಫಾಗರು, ವೈಪರು 2 ಕೂಡ ಬರುತ್ತೆ. ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಡಸ್ಟರು? ಸರ್ ಇದು 550 ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ಒಂದು 510ಗೆ ಮುಗಿಸ್ಕೊಡ್ತೀನಿ ಸರ್. 5,10,000 ರೆನಾಲ್ಟ್ ಡಸ್ಟರ್ ಕೊಡ್ತಾ ಇದ್ದಾರೆ, ಮುಗಿಸ್ಕೊಡ್ತೀನಿ. ಅದೇ ಫೈನಲ್ 510 ರೈಟ್. ಓಕೆ ನೋಡಿ ಸ್ನೇಹಿತರೆ, ಡಿಸ್ಪ್ಲೇ ಕೆಳಗಿರೋ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಕೇಳಿ ಡಸ್ಟರು ಇದೆಯೋ ಇಲ್ಲ ಅಂತ ಹೇಳ್ಬಿಟ್ಟು. ಕೆಲವು ಟೈಮಲ್ಲಿ ಬೇಗ ಸೇಲ್ ಆಗಿರುತ್ತೆ, ಹೌದು. ಸೊ ಹಾಗಾಗಿ ಫೋನ್ ಮಾಡ್ಬಿಟ್ಟು ಕೇಳಿ. ಮಹೀಂದ್ರ ರೇವಾ
ಇಡೀ ಬೆಂಗಳೂರು ತಿರುಗಿದ್ರು ನಿಮಗೆ ತುಂಬ ರೇರು ಈ ಗಾಡಿ ಸಿಗೋದು, ಎಲೆಕ್ಟ್ರಿಕ್ ಕಾರು. ತುಂಬ ಯಾರು ಜಾಸ್ತಿ ಜನ ಮಾರೋದಿಲ್ಲ ಇದನ್ನ. ಸರ್ ಯಾವ ಮಾಡಲ್ ಸರ್ ಇದು ರೇವಾ? ಸರ್ ಇದು 2014 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, 51,000 ಓಡೈತೆ. ಎಲೆಕ್ಟ್ರಿಕ್ ವೆಹಿಕಲ್ ತುಂಬಾ ಡಿಮ್ಯಾಂಡ್ ಅಲ್ಲಿ ಐತೆ. ಕಸ್ಟಮರ್ ಎಲ್ಲ ತುಂಬಾ ಲೈಕ್ ಮಾಡ್ತಾರೆ. ಸಿಟಿ ಯೂಸ್ಗೆ ಒಳ್ಳೆ, ಆಫೀಸ್ ಯೂಸ್, ಸಿಟಿ ಯೂಸ್ ಮಾಡೋರಿಗೆ ಒಳ್ಳೆ ನಿಮಗೆ ಇದು ಅನುಕೂಲ. ಮೈಲೇಜ್ ಗಾಡಿ ನೋಡೋರಿಗೆ ಒಳ್ಳೆ ಇದು ಅಂತಾನೆ ಹೇಳ್ಬೋದು. ಟೈರ್ ಕಂಡೀಷನ್ ನೋಡೋದಾದ್ರೆ ಒಂದು 20 to 30% ಟೈರ್ ಕಂಡೀಷನ್ ಇದೆ. ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮು, AC ಬರುತ್ತೆ, ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಬರುತ್ತೆ ಸ್ನೇಹಿತರೆ. ಸರ್ ಇದು ಒಂದ್ಸರಿ ಚಾರ್ಜ್ ಮಾಡ್ಬೇಕಂದ್ರೆ ಎಷ್ಟು ಅವರ್ ಚಾರ್ಜ್ ಮಾಡಬೇಕು, ಎಷ್ಟು ಮೈಲೇಜ್ ಬರುತ್ತೆ ಇದು? ಸರ್ ನಿಮಗೆ ಮಿನಿಮಮ್ 2.5 ಇಂದ ನಿಮಗೆ 3 hours ಚಾರ್ಜ್ ಮಾಡಬೇಕು. ಚಾರ್ಜ್ ಮಾಡಿದ್ರೆ ನಿಮಗೆ 85 ಇಂದ 90 ಕಿಲೋಮೀಟರ್ ಪರ್ ಚಾರ್ಜ್ ಕೊಡುತ್ತೆ ಸರ್ ಮೈಲೇಜ್. 85ರಿಂದ 90 ಕಿಲೋಮೀಟರ್ ಓಡುತ್ತೆ ಒಂದು ಚಾರ್ಜ್ಗೆ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಪ್ರೈಸ್ ಬಂದ್ಬಿಟ್ಟು 325 ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಒಂದು 285ಗೆ ಮುಗಿಸ್ಕೊಡ್ತೀನಿ ಸರ್. 2,85,000 ನಿಮಗೆ ಮಹೀಂದ್ರ ಎಲೆಕ್ಟ್ರಿಕ್ ರೇವಾ ಕೊಡ್ತಾ ಇದ್ದಾರೆ. ನೋ ಎಕ್ಸ್ಟ್ರಾ ಚಾರ್ಜಸ್, ಯಾವುದೇ ರೀತಿ RTO ಕಮಿಷನ್ ಇರಲ್ಲ, ಏನೂ ಇರಲ್ಲ. 2,85,000ಗೆ ಡೈರೆಕ್ಟ್. ಹಾಗೆ ಮತ್ತೊಂದು ವೆಂಟೋ ನೋಡ್ತಾ ಇದ್ದೀವಿ. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು 2013 ಮಾಡಲ್, ಹೈಲೈನ್ ವರ್ಷನ್, ಟಾಪ್ ಎಂಡ್ ಮಾಡಲ್. ಇದು ನಿಮಗೆ ಡೀಸೆಲ್ ಅಲ್ಲಿ 3ನೇ ಓನರ್ ಆಗೈತೆ. ಗಾಡಿ ತುಂಬಾ ಚೆನ್ನಾಗೈತೆ ಸರ್. ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಇದು ಬಂದ್ಬಿಟ್ಟು 91,000 ಚೇಂಜ್ ಓಡೈತೆ ಇದು. ಓಕೆ. ಡೀಸೆಲ್ ವೇರಿಯಂಟ್ ಸರ್. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇದ್ದೀವಿ ನೋಡಿ, 70 to 80% ಟೈರ್ ಕಂಡೀಷನ್ ಇದೆ. ಕಂಪ್ನಿಯಿಂದ ಬಂದಿರತಕ್ಕಂಥ ಮ್ಯಾಗ್ವಿಲ್ ಇದೆ. ಹಾಗೆ ಬಾಡಿ ಲೈನ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ. ಇಂಟೀರಿಯರ್ ವಿಚಾರಕ್ಕೆ ಬಂದರೆ ನಿಮಗೆ ಲೆದರ್ ಸೀಟ್ಸ್ ಬರುತ್ತೆ, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಕಂಟ್ರೋಲ್ ಬಟನ್ನು, 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಚೈನ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್ನು, ಹಾಗೆಯೇ 2 ಏರ್ ಬ್ಯಾಗ್ ಬರುತ್ತೆ, AC ಬರುತ್ತೆ. ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಎಲ್ಲ ಫೀಚರ್ಸು ಸಿಗುತ್ತೆ. ಹಾಗೆ ಡಿಫಾಗರ್ ಕೂಡ ಸಿಗುತ್ತೆ ಸ್ನೇಹಿತರೆ ಇದರಲ್ಲಿ ವೆಂಟೋ. ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಸರ್ ಇದು ಬಂದ್ಬಿಟ್ಟು 445 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಒಂದು 4 lakh ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್. 4 ಲಕ್ಷಕ್ಕೆಲ್ಲ ವೆಂಟೋ ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಯಾವ ಮಾಡಲ್ ಅಂತ ಹೇಳ್ಬಿಡಿ ಸರ್. 13 ಮಾಡಲ್ ಸರ್, ಡೀಸೆಲ್ ಅಲ್ಲಿ ಟಾಪ್ ಎಂಡ್ ಮಾಡಲ್. 2013 ಮಾಡಲ್ ಟಾಪ್ ಎಂಡ್ ನಿಮಗೆ ಮಾಡಲ್ ತುಂಬಾ ಚೆನ್ನಾಗೈತೆ. ಯುನೀಕ್ ಕಲರ್ ಇದು. ನಿಮಗೆ ಸಿಲ್ವರು ಇಲ್ಲ, ನಿಮಗೆ ವೈಟು ಇಲ್ಲ, ಆ ಥರ ಒಂದು ಬೀಚ್ ಕಲರ್ ಬರುತ್ತೆ ನಿಮಗೆ. ಹಾಗೆ ಒಂದು i10 ನೋಡ್ತಾ ಇದ್ದೀವಿ, Hyundai i10. ಯಾವ ಮಾಡಲ್ ಸರ್ ಇದು? ಸರ್ ಇದು 2008 ಮಾಡಲ್, ಸ್ಪೋರ್ಟ್ಸ್ ವರ್ಷನ್, ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ಅಲ್ಲಿ ಬರುತ್ತೆ. ಎಲಿಫೆಂಟ್ ಗ್ರೇ ಕಲರ್ ಅಲ್ಲಿ ಐತೆ. ಗಾಡಿ ತುಂಬಾ ಚೆನ್ನಾಗೈತೆ ಸರ್. ನಿಮಗೆ ಎಷ್ಟು ಓಡಿದೆ ಸರ್ ಗಾಡಿ? ಇದು 83,000 ರೆಕಾರ್ಡೆಡ್ ಓಡೈತೆ ಗಾಡಿ. ಎಷ್ಟೇ ಓನರು? ಸೆಕೆಂಡ್ ಓನರ್ ವೆಹಿಕಲ್. ಪೆಟ್ರೋಲ್ ಗಾಡಿ. ಪ್ರೈಸಿಂಗ್ ಅಲ್ಲಿ ಐತೆ. ಟೈರ್ ಕಂಡೀಷನ್ ನೋಡ್ತಾ ಇದ್ರೆ ಒಂದು 30 to 40% ಟೈರ್ ಕಂಡೀಷನ್ ಇದೆ. ಬಾಡಿಲಿ ನೋಡೋದಾದ್ರೆ ಯಾವುದೇ ರೀತಿ ಮೇಜರ್ ಆಗಿ ಡೆಂಟ್ ಸ್ಕ್ರಾಚ್ ಆಗಿಲ್ಲ. ಇಂಟೀರಿಯರ್ ವಿಚಾರಕ್ಕೆ ಬಂದರೆ 4 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕಿಂಗು, ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್, ಮಿರರ್ ಸಿಗುತ್ತೆ, ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮು, AC ಸಿಗುತ್ತೆ. ಹಾಗೆ ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಬರುತ್ತೆ ಸ್ನೇಹಿತರೆ. ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಡಿಫಾಗರ್ ವೈಪರ್ 2 ಕೂಡ ಸಿಗುತ್ತೆ ಇದರಲ್ಲಿ. ಸರ್ ಇದು ನಿಮಗೆ ವಿತ್ ಇದರಲ್ಲೂ 2 ಆಪ್ಷನ್ ಐತೆ. ವಿತ್ NOC ಬೇಕಂದ್ರೆ 165 ಮಾಡ್ಕೊಡ್ತೀನಿ. ವಿತ್ ಇದು K ನಂಬರ್ ಬೇಕಂದ್ರೆ ಒಂದು 35,000 ಎಕ್ಸ್ಟ್ರಾ ಆಗುತ್ತೆ. ಓಕೆ. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 165 ಐತೆ. ನಿಮಗೆ ಫೈನಲ್ ವಿತ್ NOC ಬೇಕಂದ್ರೆ 150 ಮಾಡ್ಕೊಡ್ತೀನಿ. K ನಂಬರ್ ಜೊತೆ ಬೇಕಾದ್ರೆ 185 ಫೈನಲ್ ಡೆಡ್ ಲೈನ್ ಮಾಡ್ಕೊಡ್ತೀನಿ. 1,85,000 ನಿಮಗೆ Hyundai i10 ಸಿಗ್ತಾ ಇದೆ ಸ್ನೇಹಿತರೆ. ಟ್ರಾನ್ಸ್ಫರ್ ಜೊತೆ ವಿತ್ ಟ್ರಾನ್ಸ್ಫರ್, ಎಕ್ಸ್ಟ್ರಾ ಏನು ತಗೊಳೋದಿಲ್ಲ. ಅಡಿಷನಲ್ ಏನು ಚಾರ್ಜಸ್ ಇಲ್ಲ, 1 ರೂಪಾಯಿನೂ. ಓಕೆ, ಸೂಪರ್ ಸರ್. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಒಂದು Volkswagen Polo ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು 2011 ಮಾಡಲ್, ಕಂಫರ್ಟ್ ಲೈನ್ ವರ್ಷನ್, ಪೆಟ್ರೋಲ್ ಅಲ್ಲಿ. ಗಾಡಿ ತುಂಬಾ ಚೆನ್ನಾಗೈತೆ. 84,000 ಓಡೈತೆ ಸರ್. ಎಷ್ಟೇ ಓನರ್ ಸರ್? ಸೆಕೆಂಡ್ ಓನರ್ ವೆಹಿಕಲ್. ನೋಡಿ ಸ್ನೇಹಿತರೆ, ಕಂಫರ್ಟ್ ಲೈನ್ ಅಂದ್ರೆ ಒಂದು ಮಿಡ್ ಸೆಗ್ಮೆಂಟ್ ಗಾಡಿ, Volkswagen Polo. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇದೀವಿ, ಒಂದು 80 to 90% ಟೈರ್ ಕಂಡೀಷನ್ ಇದೆ. ಎಕ್ಸ್ಟೀರಿಯರ್ ನೋಡೋದಾದ್ರೆ ಯಾವುದೇ ರೀತಿ ಮೇಜರ್ ಆಗಿ ಡೆಂಟು ಸ್ಕ್ರಾಚು ಆಗಿಲ್ಲ. ಇಲ್ಲೊಂದು ಸ್ವಲ್ಪ ಮೈನರ್ ಸ್ಕ್ರಾಚ್ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂದರೆ ಲೆದರ್ ಸೀಟ್ಸ್ ಬರುತ್ತೆ ನಿಮಗೆ ಇದರಲ್ಲಿ. AC ಬರುತ್ತೆ, ಪವರ್ ಸ್ಟೇರಿಂಗು, ಹಾಗೆ 2 ಪವರ್ ವಿಂಡೋ, ಫ್ರಂಟು ಪವರ್ ವಿಂಡೋ ಬರುತ್ತೆ. ಹಾಗೆ ಚೈಲ್ಡ್ ಲಾಕ್ ಬರುತ್ತೆ, ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್, ಮಿರರ್ ಸಿಗುತ್ತೆ, AC ಬರುತ್ತೆ ಸ್ನೇಹಿತರೆ. ಹಾಗೆ ರೇರ್ ವ್ಯೂ ನೋಡೋದಾದ್ರೆ ನಿಮಗೆ ಡಿಫಾಗರ್ ವೈಪರ್ ಏನು ಬರೋದಿಲ್ಲ. ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಸರ್ ಇದು ಬಂದ್ಬಿಟ್ಟು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 295 ವಿತ್ NOC ಹೇಳ್ತಾ ಇದ್ದೀವಿ. ಇದು ದಿಲ್ಲಿ ನಂಬರು. ವಿತ್ NOC ಬೇಕಂದ್ರೆ ಕೊಡ್ತೀನಿ. ರೋಡ್ ಟ್ಯಾಕ್ಸ್ ಬೇಕಂದ್ರೆ ಒಂದು 45,000 ಇಂದ 50,000 ಬರುತ್ತೆ ಅಡಿಷನಲ್. ಅದು ಓವರಾಲ್ ಕರ್ನಾಟಕ ರಿಜಿಸ್ಟ್ರೇಷನ್ ಆಗೋದಕ್ಕೆ ಎಷ್ಟಾಗುತ್ತೆ ಸರ್? ಒಂದು 330 ಮುಗಿಸ್ಕೊಡ್ತೀನಿ ಸರ್. 3,30,000 ನಿಮಗೆ ಪೋಲೋ ಸಿಗ್ತಾ ಇದೆ. ಯಾವ ಮಾಡಲ್ ಅಂತ ಹೇಳಿ ಮುಗಿಸ್ಕೊಡ್ತೀನಿ. ಇನ್ನು 10,000 ಕಡಿಮೆ ಮಾಡ್ಕೊಡ್ತೀನಿ. 320 ಫೈನಲ್ ವಿತ್ ನಂಬರ್ ಜೊತೆ ಕೊಡ್ತೀನಿ. ಸೂಪರ್ ಸರ್. ಹಾಗೆ ಒಂದು ಡಿಮ್ಯಾಂಡ್ ಗಾಡಿ ಅಂತಾನೆ ಹೇಳ್ಬೋದು, ಫಾರ್ಡ್ ಇಕೋ ಸ್ಪೋರ್ಟ್ಸ್ ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು 2013 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, ದಿಲ್ಲಿ ನಂಬರ್. ಇದು ನಿಮಗೆ ಆಲ್ರೆಡಿ NOC ಎಲ್ಲ ರೆಡಿ ಐತೆ.
ಈ 2 ದಿನದಲ್ಲಿ ಬೇಕಂದ್ರೆ ನಂಬರ್ ಕೊಡ್ತೀನಿ, ಕೆ ನಂಬರ್ ಕೊಡ್ತೀನಿ. ಆಸ್ ಇಟ್ ಈಸ್ ವಿತ್ NOC ಕಸ್ಟಮರ್ ಮಾಡಿಸ್ಕೊಂತಾರ ಅಂದ್ರೂ ಆಪ್ಷನ್ ಐತೆ, ಮಾಡಿಸ್ಕೊಡಿ ಅಂದ್ರೂ ಆಪ್ಷನ್ ಐತೆ ಸರ್. ಎಷ್ಟು ಓಡಿದೆ, ಎಷ್ಟೇ ಓನರ್ ಇದು? ಸೆಕೆಂಡ್ ಓನರು 86,000 ರೆಕಾರ್ಡೆಡ್ ಆನ್ ಸ್ಪಾಟ್ ಹಿಸ್ಟ್ರಿ ಕೊಡ್ತೀನಿ ಗಾಡಿದು. ಡೀಸೆಲ್ ಅಲ್ವಾ? ಡೀಸೆಲ್ ಅಲ್ಲಿ ಟೈಟಾನಿಯಂ ಆಪ್ಷನಲ್ ಟಾಪ್ ಎಂಡ್ ಬರುತ್ತೆ ವಿತ್ 4 ಏರ್ ಬ್ಯಾಗ್. ನೋಡಿ ಸ್ನೇಹಿತರೆ, ಟೈರ್ ಕಂಡೀಷನ್ ನೋಡೋದಾದ್ರೆ ಒಂದು 40 to 50% ಟೈರ್ ಕಂಡೀಷನ್ ನೋಡ್ಬೋದು. ಬಾಡಿ ಲೈನ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರ್ಯಾಚ್ ಡೆಂಟು ಆಗಿಲ್ಲ. ಅದೇ ರೀತಿ ಇಂಟೀರಿಯರ್ ವಿಚಾರಕ್ಕೆ ಬಂದರೆ ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಬರುತ್ತೆ ನಿಮಗೆ, ಪವರ್ ಸ್ಟೇರಿಂಗು, ಹಾಗೆ ಸ್ಟೇರಿಂಗ್ ಕಂಟ್ರೋಲ್ ಬಟನ್ಸು, ಹಾಗೆ 4 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್ನು, ಮ್ಯೂಸಿಕ್ ಸಿಸ್ಟಮು, AC, ಹಾಗೆ ಒಂದು 2 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ ಇದರಲ್ಲಿ. ಹಾಗೆ ವೈಪರು ಎರಡೂ ಕೂಡ ಬರುತ್ತೆ ಸ್ನೇಹಿತರೆ ಇದರಲ್ಲಿ. ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ಇದೆಯಾ ಸರ್? ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ಐತೆ, ವಿತ್ ರೆಡಿ NOC ಐತೆ, 2 ಆಪ್ಷನ್ ಐತೆ. ಗಾಡಿ ತುಂಬ ಚೆನ್ನಾಗೈತೆ. ಟೈಟಾನಿಯಂ ಆಪ್ಷನಲ್ ನೀವು ಸ್ಪೆಷಲ್ ಎಡಿಷನ್ ಅನ್ಬೋದು ಗಾಡಿಯಲ್ಲಿ. ಟಾಪ್ ಎಂಡ್, ಫುಲ್ಲಿ ಟಾಪ್ ಎಂಡ್, ಫುಲ್ಲಿ ಲೋಡೆಡ್ ಗಾಡಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಫಾರ್ಡ್ ಇಕೋ ಸ್ಪೋರ್ಟ್ಸ್ ಒಂದೊಳ್ಳೆ ಬೆಸ್ಟ್ ಪ್ರೈಸ್ ಕೊಡಿ ಸರ್. ಸರ್ ಇದು ಬಂದ್ಬಿಟ್ಟು ನಿಮಗೆ 460 ಕೋಟ್ ಮಾಡ್ತಾ ಇದೀವಿ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 420 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಫೈನಲ್ ಇಕೋ ಸ್ಪೋರ್ಟ್ಸ್ ಕೊಡ್ತಾ ಇದ್ದೀರಾ. ರೆಡಿ NOC ಜೊತೆ ಟ್ರಾನ್ಸ್ಫರ್ ಬೇಕಂದ್ರೆ ನಿಮ್ಗೆ ಒಂದು 510ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ ಸರ್, ಓಕೆ. ಹಾಗೆ ಒಂದು ರೆನಾಲ್ಟ್ ಡಸ್ಟರ್ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಸರ್ ಇದು 12-13 ಮಾಡಲು, 12 ಮ್ಯಾನುಫ್ಯಾಕ್ಚರ್, 13 ರಿಜಿಸ್ಟ್ರೇಷನ್. ಗಾಡಿ ತುಂಬಾ ಚೆನ್ನಾಗೈತೆ. ಡೀಸೆಲ್ ವರ್ಷನ್, ಟಾಪ್ ಎಂಡ್ ಮಾಡಲ್ ಸರ್ ಇದು. ಎಷ್ಟು ಓಡಿದೆ, ಎಷ್ಟು ಓನರ್ ಸರ್? ಇದು ಸೆಕೆಂಡ್ ಓನರ್, ನಿಮಗೆ 81,000 ರೆಕಾರ್ಡೆಡ್ ರೋಡ್ ಐತೆ ಗಾಡಿ. ಡೀಸೆಲ್ ಅಲ್ವಾ? ಡೀಸೆಲ್ ಅಲ್ಲಿ ನೋಡಿ, ಟೈರ್ 110 PS ಬರುತ್ತೆ. ಟಾಪ್ ಎಂಡ್ ಗಾಡಿ. ನೋಡಿ, ಟೈರ್ ಕಂಡೀಷನ್ ನೋಡ್ತಾ ಇದೀವಿ. ಒಂದು 60 to 70% ಟೈರ್ ಕಂಡೀಷನ್ ಇದೆ. ಕಂಪ್ನಿಯಿಂದ ಬಂದಿರತಕ್ಕಂಥ ಮ್ಯಾಗ್ವಿಲ್ ಇದೆ. ಬಾಡಿ ಲೈನ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ ಮೇಜರ್ ಆಗಿ. ಸೊ ಟಾಪ್ ಎಂಡ್ ಆಗಿರೋದ್ರಿಂದ ನಿಮ್ಗೆ ಎಲ್ಲಾ ಫ್ಯೂಚರ್ಸ್ ಬರುತ್ತೆ ಈ ಗಾಡಿನಲ್ಲಿ. 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್, ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮ್, AC, ಹಾಗೆ ಕ್ವಾಲಿಟಿ ಆಗಿರ್ತಕ್ಕಂಥ ಲೆದರ್ ಸೀಟ್ಸ್ ಬರುತ್ತೆ ನಿಮ್ಗೆ ಇದರಲ್ಲಿ. ಹಾಗೆ ರೇರ್ ವ್ಯೂ ನೋಡೋದಾದ್ರೆ ನಿಮಗೆ ಡಿಫಾಗರ್, ವೈಪರು ಎರಡೂ ಕೂಡ ಬರುತ್ತೆ ಸ್ನೇಹಿತರೆ. ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಸರ್ ಇದು ಬಂದ್ಬಿಟ್ಟು ನಿಮಗೆ 4,50,000 ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 420 ಫೈನಲ್ ಮುಗಿಸ್ಕೊಡ್ತೀನಿ ಸರ್. 4,20,000 ರೆಡಿ NOC ಜೊತೆ ಕೊಡ್ತೀನಿ. ಓಕೆ, ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ಗೆ ಎಷ್ಟಾಗ್ಬೋದು? ನಿಮಗೆ 1 lakh ಜಾಸ್ತಿ ಆಗುತ್ತೆ. 520ಗೆ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಜೊತೆ ಇರುತ್ತೆ. ನಮ್ಮ ಕಡೆ ಈ ವಿಡಿಯೋದಲ್ಲಿ 2 ಡಸ್ಟರ್ ಐತೆ. ರೆಡ್ ಬೇಕಂದ್ರೆ ರೆಡ್ ಕೊಡ್ತೀನಿ, ಚಾಕ್ಲೇಟ್ ಕಲರ್ ಬೇಕಂದ್ರೆ ಚಾಕ್ಲೇಟ್ ಕೊಡ್ತೀನಿ. ಓಕೆ. ಹಾಗೆ ಒಂದು ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಗಾಡಿ ಸ್ಯಾಂಟ್ರಾ ಜಿಂಗ್ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು 2006 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, ಟಾಪ್ ಎಂಡ್ ನಿಮಗೆ XO ವೇರಿಯಂಟ್. ನಿಮಗೆ 4 ಪವರ್ ವಿಂಡೋ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಎಷ್ಟು ಓಡಿದೆ ಸರ್? ಎಷ್ಟನೇ ಓನರ್? 83,000 ನೋಡೈತೆ. ಎಷ್ಟನೇ ಓನರು? ಸೆಕೆಂಡ್ ಓನರ್ ಸರ್. ನೋಡಿ ಸ್ನೇಹಿತರೆ, ಟೈರ್ ಕಂಡೀಷನ್ ನೋಡೋದಾದ್ರೆ ಒಂದು 70 to 80% ಟೈರ್ ಕಂಡೀಷನ್ ಇದೆ. ಆಫ್ಟರ್ ಮಾರ್ಕೆಟು ಅಲೈ ವೀಲ್ ಹಾಕ್ಸಿದ್ದಾರೆ. ಬಾಡಿ ಲೈನ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚು ಡೆಂಟು ಆಗಿಲ್ಲ. ಇಂಟೀರಿಯರ್ ವಿಚಾರಕ್ಕೆ ಬಂದರೆ ಫ್ರಂಟು ಪವರ್ ವಿಂಡೋ ಬರುತ್ತೆ ನಿಮಗೆ, ಪವರ್ ಸ್ಟೇರಿಂಗು, AC, ಮ್ಯೂಸಿಕ್ ಸಿಸ್ಟಮು, ಲೆದರ್ ಸೀಟ್ಸ್ ಬರುತ್ತೆ ಸ್ನೇಹಿತರೆ ಇದರಲ್ಲಿ. ಹಾಗೆಯೇ ಎಕ್ಸ್ಟ್ರಾ ಫಿಟ್ಟಿಂಗ್ಸು, ಬ್ಯಾಕ್ ಕ್ಯಾಮ್ರಾ ಎಲ್ಲ ಹಾಕಿದ್ದಾರೆ ಇವರು ಆಫ್ಟರ್ ಮಾರ್ಕೆಟು. ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಸರ್ ಇದು ಬಂದ್ಬಿಟ್ಟು 175 ಕೋಟ್ ಮಾಡ್ತಾ ಇದ್ದೀವಿ. ಗಾಡಿಯಲ್ಲಿ ನಿಮಗೆ ಏನು ಮಾಡ್ಸಂಗಿಲ್ಲ. ಅಲೋವಿಲ್ಸು, ಟಚ್ ಸ್ಕ್ರೀನ್ ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಹಾಕ್ಸೋರೆ. ತಗೊಂಡು ಬರೀ ಓಡಿಸ್ಬೇಕು. 175 ಕೋಟ್ ಮಾಡ್ತಾ ಇದ್ದೀವಿ ಸರ್. 150 ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್, ವಿತ್ ಟ್ರಾನ್ಸ್ಫರ್ ಜೊತೆ ನೋ ಅಡಿಷನಲ್ ಚಾರ್ಜಸ್. ನೋಡಿ ಸ್ನೇಹಿತರೆ, 1,50,000 ನಿಮಗೆ ಒಂದು ಲೋ ಮೇಂಟೆನೆನ್ಸ್ ಗಾಡಿ, ಲೋ ಬಡ್ಜೆಟ್ ಗಾಡಿ ಅಂತಾನೆ ಹೇಳ್ಬೋದು. ಸ್ಯಾಂಟ್ರಾ ಜಿಂಗು ಯಾವುದೇ ರೀತಿ ಜಾಸ್ತಿ ಮೇಂಟೆನೆನ್ಸ್ ಇರಲ್ಲ. ಯಾರಾದ್ರೂ ಇಷ್ಟಪಡೋರು 1.5 ಲಕ್ಷಕ್ಕೆಲ್ಲ ಜಿಂಗ್ ಕೊಡ್ತಾ ಇದ್ದಾರೆ ಐಲೈನ್ ಕಾರ್ಸ್ ಅಲ್ಲಿ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್? ಟಾಟಾ ವಿಸ್ಟಾ ಅಲ್ವಾ ಸರ್? ಟಾಟಾ ಮಾಂಜಾ ಇದು ವಾಟರ್ ಜೆಟ್ ಇಂಜಿನ್ ಬರುತ್ತೆ ನಿಮಗೆ. ಸಫೇರ್ ವೇರಿಯಂಟ್ ಗಾಡಿ, ಟಾಪ್ ಎಂಡ್ ಮಾಡಲ್ ಇದು. ಎಷ್ಟು ಓಡಿದೆ, ಎಷ್ಟೇ ಓನರ್ ಸರ್? ಸರ್ ಸಿಂಗಲ್ ಓನರ್, ಛತ್ತೀಸ್ಗಢ ವೆಹಿಕಲ್, CH ರಿಜಿಸ್ಟ್ರೇಷನ್ ಇದು. ನಿಮಗೆ ವಿತ್ NOC ಬೇಕಂದ್ರೆ ನಾವು ಕೊಡ್ತೀವಿ, ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಡ್ತೀರಾ? ಬೇಕಂದ್ರೆ ಮಾಡಿಸ್ಕೊಡ್ತೀವಿ. ಹಾಗೆ ನೋಡಿ, ಟೈರ್ ಕಂಡೀಷನ್ ನೋಡೋದಾದ್ರೆ ಒಂದು 30 to 40% ಟೈರ್ ಕಂಡೀಷನ್ ಇದೆ. ಬಾಡಿ ಲೈನ್ ನೋಡೋದಾದ್ರೆ ಯಾವುದೇ ರೀತಿ ಮೇಜರ್ ಸ್ಕ್ರಾಚ್ ಡೆಂಟು ಆಗಿಲ್ಲ. 4 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಹಾಗೇನೆ ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಕಂಟ್ರೋಲ್ ಬಟನ್, ಮ್ಯೂಸಿಕ್ ಸಿಸ್ಟಮು, AC ಬರುತ್ತೆ. ಹಾಗೆ ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಬರುತ್ತೆ ಸ್ನೇಹಿತರೆ. ರೇರ್ ವ್ಯೂ ನೋಡೋದಾದ್ರೆ ನಿಮಗೆ ಡಿಫಾಗರ್ ಬರುತ್ತೆ, ವೈಪರ್ ಬರೋದಿಲ್ಲ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಸರ್ ಇದು ಬಂದ್ಬಿಟ್ಟು ನಿಮಗೆ 165 ಕೋಟಿಂಗ್ ಇರೋದು ವಿತ್ NOC ಜೊತೆ. ಡೈರೆಕ್ಟ್ ಆಗಿ 140ಗೆ ವಿತ್ NOC ಕೊಡ್ತೀನಿ. ಟ್ರಾನ್ಸ್ಫರ್ ಬೇಕಂದ್ರೆ 140,000 ಆಗುತ್ತೆ. ನಿಮಗೆ 185ಗೆ ಟ್ರಾನ್ಸ್ಫರ್, ನೋ ಅಡಿಷನಲ್ ಹಿಡನ್ ಚಾರ್ಜಸ್. 185ಗೆ ವಿತ್ K ನಂಬರ್ ಕೊಡ್ತೀನಿ. 1,85,000 ನಿಮಗೆ ಟಾಟಾ ಮಾಂಜಾ ಸಿಗ್ತಾ ಇದೆ ಸ್ನೇಹಿತರೆ. ಸಿಂಗಲ್ ಓನರ್ ವೆಹಿಕಲ್ ವಿತ್ ಟ್ರಾನ್ಸ್ಫರ್ ಎಲ್ಲ ಸೇರಿಸಿ 185 ಕೊಡ್ತೀನಿ. ವಿತ್ NOC ಬೇಕಂದ್ರೆ 140 ಕೊಡ್ತೀನಿ. ಓಕೆ, ಸೂಪರ್ ಸರ್. ಅದೇ ರೀತಿ ಮತ್ತೊಂದು ಗಾಡಿ ಎಲೆಕ್ಟ್ರಿಕ್ ಕಾರ್ ತರಿಸಿದ್ರಲ್ಲ ಸರ್, ಮಹೀಂದ್ರಾ ರೇವಾ. ಯಾವ ಮಾಡೆಲ್ ಸರ್ ಇದು? ನಮ್ಮ ಸ್ಟಾಕ್ ಅಲ್ಲಿ ನಿಮಗೆ 2 ಮಹೀಂದ್ರಾ ಐತೆ, ಮಹೀಂದ್ರಾ E2 ಐತೆ. ನಿಮಗೆ ಇದು ಬಂದ್ಬಿಟ್ಟು ಸಿಂಗಲ್ ಡೋರ್ ವೆಹಿಕಲ್. ನಿಮಗೆ 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದು.
ಎಷ್ಟು ಓಡಿದೆ ಸರ್ ಗಾಡಿ? ಇದು 56,000 ಏನೋ ಓಡೈತೆ ರೆಕಾರ್ಡೆಡ್. ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಇದು ನಿಮಗೆ 3,25,000 ಕೋಟ್ ಮಾಡ್ತಾ ಇದೀವಿ. ಒಂದು 285 ಫೈನಲ್ ಮುಗಿಸ್ಕೊಡ್ತೀನಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. 2,85,000 ಎಲೆಕ್ಟ್ರಿಕ್ ಕಾರ್ ಸಿಗ್ತಾ ಇದೆ ಸ್ನೇಹಿತರೆ. ಎರಡು ಆಪ್ಷನ್ ಐತೆ, ರೆಡ್ ಬೇಕಂದ್ರೆ ರೆಡ್ ಕೊಡ್ತೀನಿ, ಗ್ರೀನ್ ಬೇಕಂದ್ರೆ ಗ್ರೀನ್ ಕೊಡ್ತೀನಿ. ಓಕೆ, ಯಾವ್ದು ಬೇಕಾದ್ರೂ ಮೊದಲು ಬಂದವ್ರಿಗೆ ಅದು ಆಪ್ಷನ್, ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಹಾಗೆ ಒಂದು Hyundai i10 ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಸರ್ ಇದು Hyundai i10 ಸ್ಪೋರ್ಟ್ಸ್ ವರ್ಷನ್, ಪೆಟ್ರೋಲ್ ವರ್ಷನ್ ಹೇಳ್ಬೋದು ನೀವು. 11 ಮಾಡಲ್, ಬರೀ 44,000 ಓಡೈತೆ ಸರ್ ಗಾಡಿ. 44,000 ಓಡೈತೆ. ರೆಕಾರ್ಡೆಡ್ ಹಿಸ್ಟ್ರಿ ಜೊತೆ ಕೊಡ್ತೀವಿ. ಎಷ್ಟೇ ಓನರ್ ಸರ್? ಸಿಂಗಲ್ ಓನರ್ ವೆಹಿಕಲ್. ಓಕೆ, ಗಾಡಿ ತುಂಬಾ ಚೆನ್ನಾಗೈತೆ. ಎಲಿಫೆಂಟ್ ಗ್ರೇ ಕಲರ್ ಅಲ್ಲಿ ಇರೋದು. ನೋಡಿ, ಬಾಡಿ ಲೈನ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ ಸ್ನೇಹಿತರೆ. ಟೈರ್ ಕಂಡೀಷನ್ ನೋಡೋದಾದ್ರೆ ಒಂದು 70 to 80% ಟೈರ್ ಕಂಡೀಷನ್ ಇದೆ. ಇಂಟೀರಿಯರ್ ವಿಚಾರಕ್ಕೆ ಬಂದರೆ 4 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಹಾಗೆ ಮಿರರ್ ಅಡ್ಜಸ್ಟಬಲ್ ಬಟನು, ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮು, AC ಬರುತ್ತೆ. ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಸ್ನೇಹಿತರೆ. ಇದು ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ. ಇದು ವಿತ್ NOCನೂ ಕೊಡ್ತಾರೆ, ವಿತ್ ಕರ್ನಾಟಕ ಟ್ರಾನ್ಸ್ಫರ್ ಮಾಡಿ ಕೂಡ ಕೊಡ್ತಾರೆ. ಒಂದು ಬೆಸ್ಟ್ ಪ್ರೈಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು ಒಂದು 250 ನಿಮಗೆ ಡೈರೆಕ್ಟ್ NOC ಜೊತೆ ಬೇಕಂದ್ರೆ ನಿಮ್ಗೆ ಒಂದು 35,000 ಖರ್ಚು ಬರುತ್ತೆ ಸರ್. ಒಂದು 290ಗೆ ಎಲ್ಲ ಮುಗಿಸಿ ಕೊಡ್ತೀನಿ. ನೋಡಿ, 2,90,000 ಕರ್ನಾಟಕ ಕೊಡ್ತೀನಿ. 285ಗೆ ಟ್ರಾನ್ಸ್ಫರ್ ಜೊತೆ ಕೊಡ್ತೀನಿ. ಸೂಪರ್ ಸರ್, ಸೂಪರ್. ಹಾಗೆ ಒಂದು ಲಕ್ಸುರಿ ಗಾಡಿ ಅಂತಾನೆ ಹೇಳ್ಬೋದು. ಸ್ಕೋಡಾ ಸೂಪರ್ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಸ್ಕೋಡಾ ಸೂಪರ್ಬು. ನಿಮಗೆ TSI ಇಂಜಿನ್ ಬರುತ್ತೆ, ಆಟೋಮೆಟಿಕಲ್ಲಿ ಪೆಟ್ರೋಲ್ ಇಂಜಿನು. ನಿಮಗೆ ಸೆಕೆಂಡ್ ಓನರ್ ವೆಹಿಕಲ್ ತುಂಬ ಕಡಿಮೆ ಓಡೈತೆ, 51,000 ಓಡೈತೆ. ಗಾಡಿ ತುಂಬ ಚೆನ್ನಾಗೈತೆ. ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಬರುತ್ತೆ ಗಾಡಿ. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಸರ್, ಆಟೋಮೆಟಿಕ್ TSI. ಎಷ್ಟನೇ ಓನರ್ ಅಂದ್ರಿ? ಇದು ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ಗಾಡಿ. ಹಾಗೆ ನೋಡಿ ಸ್ನೇಹಿತರೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಇದರಲ್ಲಿ. ಹಾಗೆ ಬಾಡಿ ಲೈನ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ, ಅಷ್ಟು ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ವಿಚಾರಕ್ಕೆ ಬಂದರೆ ನಿಮಗೆ AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮು, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಕಂಟ್ರೋಲ್ ಬಟನ್ನು, ಹಾಗೆ 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್ ಸಿಗುತ್ತೆ. ಇದು ಆಟೋಮೆಟಿಕ್ ಗಾಡಿ. ಹಾಗೆಯೇ ಏರ್ ಬ್ಯಾಗ್ ಕೂಡ ಬರುತ್ತೆ ಸ್ನೇಹಿತರೆ. ರೇರ್ ವ್ಯೂ ನೋಡೋದಾದ್ರೆ ನಿಮಗೆ ಡಿಫಾಗರ್ ಕೂಡ ಬರುತ್ತೆ ಇದರಲ್ಲಿ. ಸರ್, ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸ್ಕೋಡಾ ಸೂಪರ್ಬು? ಇದು ಬಂದ್ಬಿಟ್ಟು ನಿಮಗೆ 375 ಕೋಟ್ ಮಾಡ್ತಾ ಇದ್ದೀವಿ ಸರ್. ಒಂದು 340ಗೆ ವಿತ್ NOC ಕೊಡ್ತೀವಿ. 3,40,000 ನಿಮಗೆ ಸ್ಕೋಡಾ ಸೂಪರ್ ಸಿಗ್ತಾ ಇದೆ. ವಿತ್ NOC ನಿಮಗೆ ಒಂದು 340ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ವಿತ್ NOC 340ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, ಕರ್ನಾಟಕ ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಕೊಡ್ತೀರಾ? ಹೌದು, ಅದು ಆಪ್ಷನಲ್ ಇರುತ್ತೆ. 2 ಆಪ್ಷನ್ ಇರುತ್ತೆ ನಿಮಗೆ. ಹಾಗೆ ಒಂದು ಸ್ಕೋಡಾ ರ್ಯಾಪಿಡ್ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು 2013 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ಲು. ಇದು ಬಂದ್ಬಿಟ್ಟು HR ನಂಬರ್, NOC ಬಂದಿದೆ, ರೋಡ್ ಟ್ಯಾಕ್ಸ್ ಎಲ್ಲ ಪೇ ಮಾಡಿದ್ದೀವಿ. ಡೀಸೆಲಲ್ಲಿ ಟಾಪ್ ಎಂಡ್ ಇದು ವೇರಿಯಂಟು. ಎಷ್ಟು ಓಡಿದೆ ಸರ್ ಗಾಡಿ? 1,03,000 ರೆಕಾರ್ಡೆಡ್ ಓಡ್. ಎಷ್ಟೇ ಓನರು? ಸಿಂಗಲ್ ಓನರ್ ವೆಹಿಕಲ್ಲು. ನೋಡಿ ಸ್ನೇಹಿತರೆ, ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮ್ಗೆ ಇದರಲ್ಲಿ. ಪವರ್ ಸ್ಟೇರಿಂಗು, ಹಾಗೆ 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಹಾಗೆಯೇ ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಬರುತ್ತೆ ನಿಮ್ಗೆ ಇದರಲ್ಲಿ. ರೇರ್ ವ್ಯೂ ನೋಡೋದಾದ್ರೆ ನಿಮಗೆ ಡಿಫಾಗರ್ ಕೂಡ ಬರುತ್ತೆ ನಿಮ್ಗೆ ಇದರಲ್ಲಿ. HR ರಿಜಿಸ್ಟ್ರೇಷನ್ ಗಾಡಿ 26 BX 6799 ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಕೊಡ್ತಾರೆ. ಸರ್, ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಸರ್ ಇದು ಬಂದ್ಬಿಟ್ಟು 445 ಕೋಟ್ ಮಾಡ್ತಾ ಇದ್ದೀವಿ. 410ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 410ಗೆಲ್ಲ ಸ್ಕೋಡಾ ರ್ಯಾಪಿಡ್ ಕೊಡ್ತಾ ಇದ್ದೀರಾ? ನಂಬರ್ ಜೊತೆ ಆಲ್ರೆಡಿ ರೋಡ್ ಟ್ಯಾಕ್ಸ್ ಎಲ್ಲ ಪೇ ಮಾಡಿದ್ದೀವಿ. K ನಂಬರ್ ಜೊತೆಯಲ್ಲಿ ಟಾಪ್ ಎಂಡ್ ಮಾಡಲ್ 13 ಮಾಡಲ್ ಎಲಿಗೆನ್ಸ್ ಕೊಡ್ತಾ ಇದ್ದೀನಿ. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್ ಇದು? ಮಾರುತಿ ಸುಜುಕಿ. ಸರ್ ಇದು ಬಂದ್ಬಿಟ್ಟು ಮಾರುತಿ ಸುಜುಕಿ ಬೆಲೆನೋ, 2006 ಮಾಡಲ್ಲು, ಸೆಕೆಂಡ್ ಓನರ್ ವೆಹಿಕಲ್ಲು, ವೆಸ್ಟ್ ಬೆಂಗಾಲ್ ನಂಬರು. ಇಲ್ಲಿಂದ ಎಲ್ಲ ಮಾಡಿಕೊಡಿ ಅಂದರೆ 175 ಮುಗಿಸ್ಕೊಡ್ತೀನಿ ಎಲ್ಲ. 175ಗೆ ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್ ಇದು VX ವೇರಿಯಂಟು, ಲೆದರ್ ಸೀಟ್, ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋ, ಲೆದರ್ ಸೀಟ್ ಎಲ್ಲ ಬರುತ್ತೆ, ಇನ್ಕ್ಲೂಡಿಂಗ್ ಅಲೋವಿಸ್ ಬರುತ್ತೆ. ಸೆಕೆಂಡ್ ಓನರ್ ವೆಹಿಕಲ್. ಫ್ರೆಶ್ FC ಇನ್ಶೂರೆನ್ಸ್. ಒಂದು ಫೈನಲ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳ್ಬಿಡಿ ಸರ್. 160 ಮುಗಿಸ್ಕೊಡ್ತೀನಿ ಸರ್. 1,60,000 2006 ಮಾಡಲ್ ಬಲೆನೋ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಡೆಲ್ಲಿ ರಿಜಿಸ್ಟ್ರೇಷನ್ ಒಂದು ಶಿಫ್ಟ್ ಕಾರ್ ನೋಡ್ತಾ ಇದೀವಿ. ಇದು ವೈಟ್ ಕಲರ್ ಬುಕ್ ಐತೆ. ಇನ್ನೊಂದು ಇವತ್ತು ನೈಟ್ ಬರ್ತೈತೆ. 2014 ಮಾಡಲ್, ಸೆಕೆಂಡ್ ಓನರು, VD ರೆಡ್ ಕಲರ್ ಅಲ್ಲಿ. ಅದು ಕೂಡ ಕರ್ನಾಟಕ ರಿಜಿಸ್ಟ್ರೇಷನ್. ಯಾವುದು ಸರ್? ಅದು ದಿಲ್ಲಿ ನಂಬರು ವಿತ್ NOC ಕೊಡ್ತೀನಿ. ಓಕೆ, ಇದು ಆಲ್ರೆಡಿ ಬುಕ್ ಆಗಿದೆಯಾ? ಇದು ಆಲ್ರೆಡಿ ಬುಕ್ ಆಗೈತೆ. ಅದು VDI ಬರ್ತಾ ಇರೋದು? ಅದು VDI ಸೆಕೆಂಡ್ ಓನರ್ ವೆಹಿಕಲ್. ನೋಡಿ ಸ್ನೇಹಿತರೆ, ಶಿಫ್ಟ್ ಬೇಕು ಅಂದ್ರೆ ಐಲೈನ್ ಕಾರ್ಸ್ ಅಲ್ಲಿ ಇದೆಲ್ಲ ಅಂದ್ರೆ ಆಲ್ಟರ್ನೇಟ್ ಆಗಿ ಇನ್ನೂ ಕಾರ್ಗಳು ಇದಾವೆ ಬೇರೆ ಬೇರೆ. ಬರೀ ಸ್ಟಾಕ್ ಇಷ್ಟೇ ಇರೋದು ನಮ್ಮ ಹತ್ರ. ಎಲ್ಲ ರಿಫಾಬ್ ಆಗ್ತೈತೆ. ಇನ್ನ ಒಂದು 8-10 ಗಾಡಿ ರಿಫಾಬ್ ಆಗ್ತೈತೆ, ಬರುತ್ತೆ ನಿಮ್ಗೆ. ನಾಳೆ ಎಲ್ಲ ರೀಚೇಂಜ್ ಆಗ್ತಾ ಇರುತ್ತೆ ಗಾಡಿ. ಎಷ್ಟು ಅಲ್ಲ ಸರ್ ಇದು?
ಅಲ್ಲ ಇದು ಮಾರುತಿ ಎ ಸ್ಟಾರು. ಎ ಸ್ಟಾರು ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ ವಿತ್ ಕರ್ನಾಟಕ ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತಾರೆ. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು 2008 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಲು, ತುಂಬ ಚೆನ್ನಾಗೈತೆ ಗಾಡಿ. ಎಷ್ಟು ಓಡಿದೆ ಸರ್ ಗಾಡಿ? ಇದು 92,000 ರೆಕಾರ್ಡೆಡ್ ಓಡೈತೆ. ಓಕೆ, ಪೆಟ್ರೋಲಲ್ಲಿ ನೋಡಿ ಸ್ನೇಹಿತರೆ, ಟೈರ್ ಕಂಡೀಷನ್ ನೋಡೋದಾದ್ರೆ ಬ್ರಾಂಡ್ ನ್ಯೂ ಟೈರ್ ಅಂತಾನೆ ಹೇಳ್ಬೋದು ಇದನ್ನ. ಬಾಡಿ ಲೈನ್ ನೋಡೋದಾದ್ರೆ ಮೈನರ್ ಸ್ಕ್ರಾಚ್ ಅನ್ನೋದು ಬಿಟ್ರೆ ಯಾವುದೇ ರೀತಿ ಮೇಜರ್ ಡೆಂಟ್ ಸ್ಕ್ರಾಚ್ ಆಗಿಲ್ಲ. ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮು, AC, ಹಾಗೆ ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಹಾಗೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ. ನಿಮಗೆ ಡಿಫಾಗರ್ ವೈಪರು ಏನೂ ಬರೋದಿಲ್ಲ. ಏನು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಸರ್ ಇದು ನಿಮಗೆ ಆಲ್ಮೋಸ್ಟ್ 16 ಇಂದ 18 ಮೈಲೇಜ್ ಬರುತ್ತೆ ಸರ್. ಓಕೆ, ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಇದು ಬಂದ್ಬಿಟ್ಟು ನಿಮ್ಗೆ ವಿತ್ NOC ಬೇಕಂದ್ರೆ ಫೈನಲ್ಲು ಆ್ಯಕ್ಚುಲಿ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 165 ಹೇಳ್ತಾ ಇರೋದು. 140ಗೆ ವಿತ್ NOC ಜೊತೆ ಕೊಡ್ತೀನಿ.